ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯ ಹಬ್ಬವು ಯಾವ ದಿವಸ ಇದೆ 2024ರಲ್ಲಿ ಹಾಗೂ ಅಕ್ಷಯ ತೃತೀಯದ ಹಬ್ಬದ ಮಹತ್ವ, ಆಚರಣೆ, ಯಾಕೆ ಹಿಂದೂ ಹಾಗೂ ಜೈನರಿಗೆ ಅಕ್ಷಯ ತೃತೀಯ ಒಂದು ಮಹತ್ವವಾದ ದಿನ ಅಂತ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ನನ್ನ ಧನ್ಯವಾದಗಳು ಸ್ನೇಹಿತರೆ. ಯಾರೆಲ್ಲ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮತ್ತು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ನೋಡೋಣ ಬನ್ನಿ. ಹಿಂದೂ ಪಂಚಾಂಗದಲ್ಲಿ ವಸಂತ ಅಥವಾ ವೈಶಾಖ ತಿಂಗಳ 3ನೇ ಚಂದ್ರನ ದಿನದಿಂದ ಇದು ತನ್ನ ಹೆಸರು ಪಡೆದುಕೊಂಡಿದೆ ಸ್ನೇಹಿತರೆ. ಈ ವರ್ಷ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮೇ 10ನೇ ತಾರೀಕು ಅಂದರೆ ಶುಕ್ರವಾರ ಈ ಹಬ್ಬ ಆಚರಿಸುತ್ತೇವೆ ಸ್ನೇಹಿತರೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯವನ್ನು ಅಕಾತೀಜ್ ಎಂದು ಕರೆಯುತ್ತಾರೆ. ಈ ಹಬ್ಬದ ದಿನದಂದು ಹಿಂದೂಗಳಾದ ನಾವು ವಿಷ್ಣು, ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸ್ತೇವೆ ಸ್ನೇಹಿತರೆ. ಇನ್ನು ಜೈನರು ತಮ್ಮ ಮೊದಲ ತೀರ್ಥಂಕರಾದ ಭಗವಾನ್ ಆದಿನಾಥ ವೃಷಭದೇವನ ವರ್ಷಾವಧಿಯ ತಪಸ್ಸಿನ ಅಂತ್ಯವನ್ನು ಸ್ಮರಿಸ್ತಾರೆ ಸ್ನೇಹಿತರೆ ಈ ದಿನದಂದು. ಇನ್ನು ಈ ದಿನದಂದು ಕಬ್ಬಿನ ರಸವನ್ನು ಸೇವಿಸುವ ಮೂಲಕ ತಮ್ಮ 1 ವರ್ಷದ ತಪಸ್ಸನ್ನು ಮುಗಿಸಿದರು ಎಂದು ನಂಬಲಾಗ್ತದೆ ಸ್ನೇಹಿತರೆ. ಇನ್ನು ಅಕ್ಷಯ ತೃತೀಯ ಈ ಪದದ ಅರ್ಥ ನೋಡೋಣ ಬನ್ನಿ ಸ್ನೇಹಿತರೆ. ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದವು ಅನಂತ ಅಥವಾ ಶಾಶ್ವತವನ್ನು ಸೂಚಿಸುತ್ತದೆ ಸ್ನೇಹಿತರೆ. ಈ ದಿನದಂದು ಪ್ರಾರಂಭಿಸಿದ ಯಾವುದೇ ಹೊಸ ಯೋಜನೆ ಅಥವಾ ಉದ್ಯಮವು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬ್ತೇವೆ ನಾವು. ಇನ್ನು ಭಕ್ತರು ಹೇಗೆ ಆಚರಿಸ್ತಾರೆ? ಈ ಹಬ್ಬವನ್ನು ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸ್ತಾರೆ, ಧಾರ್ಮಿಕ ವಿಧಿಗಳನ್ನು ನಿರ್ವಹಿಸ್ತಾರೆ ಮತ್ತು ಅಗತ್ಯವಿರುವವರಿಗೆ ದಾನ ನೀಡುವಂತಹ ದತ್ತಿ ಚಟುವಟಿಕೆಗಳನ್ನು ಮಾಡುತ್ತಾರೆ ಸ್ನೇಹಿತರೆ. ಹೆಚ್ಚುವರಿಯಾಗಿ ಈ ದಿನವನ್ನು ಚಿನ್ನದ ಆಭರಣಗಳನ್ನು ಖರೀದಿಸಲು ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ಇನ್ನು ಅಕ್ಷಯ ತೃತೀಯ ದಿನದ ಮಹತ್ವ ನೋಡೋಣ ಬನ್ನಿ ಸ್ನೇಹಿತರೆ ಒಂದೊಂದಾಗಿ. ಅಕ್ಷಯ ತೃತೀಯ ದಿನವು ದ್ವಾಪರ ಯುಗದ ಅಂತ್ಯ ಹಾಗೂ ತ್ರೇತಾಯುಗದ ಆರಂಭದೊಂದಿಗೆ ಮಹಾಭಾರತದ ಯುದ್ಧದ ಮಹಾಕಾವ್ಯದ ಅಂತ್ಯವನ್ನು ಸೂಚಿಸುತ್ತದೆ ಸ್ನೇಹಿತರೆ. ಇನ್ನು ಸಂತ ವೇದವ್ಯಾಸರು ಮಹಾಭಾರತವನ್ನು ಗಣೇಶನೊಂದಿಗೆ ಬರೆಯಲು ಪ್ರಾರಂಭಿಸಿದ ದಿನ. ತಾಯಿ ಅನ್ನಪೂರ್ಣ ಜಗನ್ಮಾತೆ ಜನಿಸ್ತಾರೆ ಈ ದಿವಸನೇ. ಚಿರಂಜೀವಿ ಮಹರ್ಷಿ ಪರಶುರಾಮರು ಜನಿಸ್ತಾರೆ. ಗಂಗಾ ಮಾತೆ ಭೂಮಿಗೆ ಇಳಿದ ದಿವಸ ಇದು. ಹಾಗೂ ಕುಬೇರನು ನಿಧಿಯನ್ನು ಕಂಡುಕೊಂಡ ದಿವಸ. ಹಾಗೂ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ರಚಿಸ್ತಾರೆ ಈ ಅಕ್ಷಯ ತೃತೀಯ ದಿನದಂದು. ಇನ್ನು ಚಾರ್ಧಾಮಗಳ ಬಾಗಿಲು ಅಂದರೆ ಯಮುನೋತ್ರಿ, ಗಂಗೋತ್ರಿ, ಬದರಿನಾಥ ಮತ್ತು ಕೇದಾರನಾಥದ ಬಾಗಿಲುಗಳು ತೆರೆದಿರುತ್ತವೆ ಸ್ನೇಹಿತರೆ ಅಕ್ಷಯ ತೃತೀಯ ದಿವಸ. ಇನ್ನು ಈ ದಿನ ಪ್ರಸಿದ್ಧ ಯಾತ್ರಾ ಸ್ಥಳ ಶ್ರೀ ಬದರಿನಾರಾಯಣ ದೇವಸ್ಥಾನದ ಬಾಗಿಲು ಕೂಡ ಎಲ್ಲರಿಗೂ ತೆರೆದಿರುತ್ತದೆ. ಇನ್ನು ಜನರು ಪುರಿ ಜಗನ್ನಾಥ ದೇವಸ್ಥಾನದ ಪವಿತ್ರ ರಥಗಳನ್ನು ಮಾಡಲು ಈ ದಿನದಿಂದೇ ಶುರು ಮಾಡುತ್ತಾರೆ ಅಂತ ಸ್ನೇಹಿತರೆ. ಇನ್ನು ಈ ದಿನವು ಶಿವಾಜಿ ಜನಿಸಿದ ದಿನವೂ ಹೌದು ಹಾಗೂ ಕಲ್ಯಾಣ ಕ್ರಾಂತಿಯ ರೂವಾರಿ ಆದ ಬಸವಣ್ಣನವರು ಜನ್ಮದಿನವೂ ಹೌದು ಸ್ನೇಹಿತರೆ. ಇಷ್ಟೆಲ್ಲ ಒಳ್ಳೆ ಕೆಲಸಗಳು ನಡೆದಿದ್ದು ಈ ಅಕ್ಷಯ ತೃತೀಯ ದಿನ ಸ್ನೇಹಿತರೆ. ಆದ್ದರಿಂದ ಅಕ್ಷಯ ತೃತೀಯ ಹಬ್ಬವು ಹಿಂದೂಗಳಿಗೆ ಪ್ರಮುಖ ದಿನ ಎಂದು ಹೇಳಲಾಗ್ತದೆ ಸ್ನೇಹಿತರೆ. ಇನ್ನು ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಹಾಗೂ ದೇವರು ಎಲ್ಲರಿಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಕೊಡಲಿ ಅಂತ ಬೇಡ್ಕೊಳ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು.